ಇನ್ನು ಜಮೀರ್ ಪರ ಶಾಸಕ ರಂಗನಾಥ್ ಬಾಟ್ ಬೀಸಿದ್ದಾರೆ. ಜಮೀರ್ ಅವರಿಗೆ ಎರಡನೇ ಅವಕಾಶ ಕೊಡಬೇಕು ಅಂತಿದ್ದಾರೆ. ಈಗ ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿ ಅವರ ಬೆಂಬಲಿಗರ ಪ್ರತಿಭಟನೆಗಳನ್ನ ನೋಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಈಗ ಶಾಸಕ ರಂಗನಾಥ್ ಕೂಡ ಜಮೀರ್ ಪರವಾಗಿ ಮಾತನಾಡಿದ್ದಾರೆ. ಜಮೀರ್ ಅಹಮದ್ಗೆ ಒಂದು ಶಕ್ತಿ ಇದೆ, ಸಾಕಷ್ಟು ಬಡವರಿಗೆ ಸಹಾಯ ಮಾಡಿದ್ದಾರೆ. ಕೆಲವು ಸಮಯದಲ್ಲಿ ಕೆಲ ತಪ್ಪುಗಳಾಗತ್ತೆ, ಆದ್ರೂ ಕೂಡ ಅವರಿಗೆ ಅವಕಾಶವನ್ನ ಮಾಡಿಕೊಡಬೇಕು ಅಂದಿದ್ದಾರೆ ರಂಗನಾಥ್. ಜಮೀರ್ ಅವರು ನಾನು ತಿಳಿದಂತೆ ನನ್ನ ಭಾಳ ದೊಡ್ಡ ನಾನು ಒಬ್ಬ ಅಭಿಮಾನಿ ಅಂತಲೇ ಹೇಳ್ಬೋದು ಜಮೀರ್ ಅವ್ರ ಬಗ್ಗೆ. ಆಮೇಲೆ ಮೇಲಾಗಿ ನನ್ನ ತಾಲೂಕಿನ ಪ್ರಜೆ ಅವರು, ನನ್ನ ಹಿರಿಯಣ್ಣ ಇದ್ದಂಗೆ. ಇವತ್ತು ಜಮೀರಣ್ಣ ಅವರು ವಿಚಾರದಲ್ಲಿ ನನಗೇನು ಸಂತೋಷ ಅಂತಂದರೆ, ಮಾನವೀಯತೆಯ ಒಂದು ದೃಷ್ಟಿಲಿ ನೋಡಿದಾಗೆಲ್ಲ ಭಾಳಷ್ಟು ಜನ ಬಡವರಿಗೆ, ಭಾಳಷ್ಟು ಜನ ದೀನ ದಲಿತರಿಗೆ ಆರ್ಥಿಕವಾಗಿ ಸಹಾಯ ಮಾಡಿರೋಂಥದ್ದನ್ನು ನೋಡಿದ್ದೇನೆ. ಭಾಳಷ್ಟು ಜನ ದುಡ್ಡಿರೋರು ನೋಡಿದ್ದೇನೆ. ಅದರಲ್ಲಿ ಇವರು ಸಹಾಯ ಮಾಡ್ದಂಗೆ ಯಾರು ಕೈ ಎತ್ತಿ ಮಾಡೋಂಥ ಒಂದು ಶಕ್ತಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ನಾನು ನೋಡಿರೋಂಥದ್ದು ಹತ್ರದಿಂದ. ಇನ್ನು ನಮ್ಮಲ್ಲಿ ಬಂಡಾಯವಿಲ್ಲ, ಅಸಮಾಧಾನವಿದೆ. ಇದು ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ ಹೇಳಿಕೆ. ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತಂತೆ ಬಾಲಕೃಷ್ಣ ಅವರು ರಿಯಾಕ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಸಚಿವ ಸ್ಥಾನದ ಆಸೆ ಇದೆ, ಎಲ್ಲರೂ ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ಸಿಎಂ ಆಗೋಕೆ ಡಿ.ಕೆ. ಶಿವಕುಮಾರ್ ತಾಳ್ಮೆಯಿಂದ ಇದ್ರು. ಡಿ.ಕೆ. ಶಿವಕುಮಾರ್ ಎಷ್ಟು ವರ್ಷದಿಂದ ಕಾದಿದ್ದಾರಲ್ವಾ, ಅದೇ ರೀತಿ ಕಾಯ್ಬೇಕು, ಅದೃಷ್ಟವೂ ಇರಬೇಕು ಅಂತ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಇರ್ತದೆ, ಎಲ್ಲಿಲ್ಲ ಬಂಡಾಯ ಅಸಮಾಧಾನ. ಬಂಡಾಯ ಅಂತಕ್ಕಂಥದ್ದಲ್ಲ, ಅಸಮಾಧಾನ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಇರ್ತದೆ. ಅದಾಗಲಿಲ್ಲ ಅಂದಾಕ್ಷಣಕ್ಕೆ ಎಲ್ಲ ಮುಗಿದೋಯ್ತಪ್ಪ, ಎಲ್ಲ ಮುಳುಗೋಯ್ತು ಅಂತಕ್ಕಂಥದ್ದು ಭಾವನೆ ಬರೋದು ಬೇಡ. ಮುಂದೆ ಅವಕಾಶಗಳು ಸಿಗ್ತವೆ, ಕಾಯ್ಬೇಕು. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಅವ್ರು ಎಷ್ಟು ವರ್ಷ ಕಾಯ್ದರು, ಯಾವ ರೀತಿ ಕಾಯ್ದರು, ಹಂಗೆ ಅವಕಾಶಗಳು ಸಿಗ್ತವೆ. ಮತ್ತು ಜೊತೆಗೆ ರಾಜಕಾರಣದಲ್ಲಿ ಅದೃಷ್ಟನೂ ಕೂಡ ಬೇಕಲ್ವ.